ನಿಮ್ನೆಲ್ಲ ಇದು ಮಾಡಿ ಓಟ್ ತಗೊಳಕ್ಕೋಸ್ಕರ ಹೇಳ್ತಾ ಇಲ್ಲ. ರೈತರ ಕಷ್ಟಗಳನ್ನ ನಾನು ಅರ್ಥ ಮಾಡ್ಕೊಂಡು ಹಿಂಗಾದ್ರೂ ಬದುಕ್ರಪ್ಪ. ಈಗ ಅದಕ್ಕೆ ನಾನು ಎಕರೆ ಹೇಳಕ್ ಬಂದ್ಬಿಟ್ಟಿದ್ದೀನಿ. 5 ಕುಂಟೆ ಮಾಡಿ 10 ಕುಂಟೆ ಮಾಡಿ ಗುಟ್ಟೆ ಲೆಕ್ಕ ಮಾಡ್ಕೊಳ್ಳಿ. ಈಗ ನೀವು 1 ಕಾಲ ಎಕರೆ ಸಿಕ್ಕಿದ್ರೆ ನೀವು ದೊಡ್ಡ ಜಮೀನ್ದಾರರು, ಒಳ್ಳೆ ಹಣ ಸಂಪಾದನೆ ಮಾಡ್ಕೋಬಹುದು, ಎಲ್ಲನೂ ಮಾಡ್ಬೋದು. ಪ್ರಪಂಚದಲ್ಲಿ 10 ಬೆಳೆಗಳಿರೋದು. ಈ 10 ಬೆಳೆಗಳನ್ನ ನಿಮ್ಮ ಭೂಮಿಯಲ್ಲಿ ಬೆಳ್ಕೊಳಕ್ಕೆ. ತರಕಾರಿ ಬೆಳೆಗಳು ಅಂದ್ರೆ 40-50 ತರ ಇರ್ಬೋದು, ಅಷ್ಟನ್ನು ಬೆಳ್ಕೊಳ್ಳಿ 2.5 ಕುಂಟೆ ಒಳಗೆ. ಆ 2.5 ಕುಂಟೆನೂ 16 ಭಾಗ ಮಾಡ್ಕೊಳ್ಳಿ, ಒಂದೇ ಸಲ ಮಾಡ್ಕೊಳ್ಳಿ 2.5 ಕುಂಟೆಗೆ. ಈ ತರ ಮಾಡಿ ನೀವು ನಿಮ್ಮ ಮನೆಗೆ ಆಹಾರ ಬೆಳ್ಕೊಳ್ಳಿ, ನೀವೇ ದುಡ್ಡು ಸಂಪಾದನೆ ಮಾಡೋದು ಕಲ್ತ್ಕೊಳ್ಳಿ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಬೇಡ. ಇದು ನನಗೆ ಹೆಂಗೆ ಒಂದು ಅನುಭವ ಆಯ್ತು ಅಂದ್ರೆ, ನಮ್ಮ ತಂದೆಯವರು ನನ್ನನ್ನು ಕೆಲಸಕ್ಕೆ ಕಳಿಸ್ತಿಲ್ಲ, ಊರಲ್ಲೇ ಉಳಿಸ್ಕೊಂಡ್ರು, ವ್ಯವಸಾಯ ಮಾಡ್ಕೊಂಡಿದ್ರು. ಆಗ ಅವರು ಒಂದು ಮಾತಾಡೋರು, ನೀನು ತಿನ್ನೋ ಅನ್ನಕ್ಕೆ ನಾವೇ 4 ಜನಕ್ಕೆ ಊಟ ಹಾಕುವಾಗ, ಯಾಕೆಂದ್ರೆ ನಮ್ಮ ಮನೆ ಬರೋ ಆಳುಗಳಿಗೆಲ್ಲ ನಮ್ಮ ತಂದೆ ರಾತ್ರಿ ಟೈಮ್ ಊಟ ಕೊಂಡೋಗೋರು, ಹಗಲು ಮನೆಯಲ್ಲೇ ಊಟ ಮಾಡೋರು. ನಾವೇ 4 ಜನಕ್ಕೆ ಅನ್ನ ಕೊಡುವಾಗ ನೀನು ಅನ್ನಕ್ಕೋಸ್ಕರ ತಿಂಗಳು ಸಂಬಳಕ್ಕೆ ಯಾಕೆ ಅಲ್ಲ? ಈ ಪದ ನನಗೆ ಅರ್ಥವಾಗಬೇಕಾದ್ರೆ 13 ವರ್ಷ ಪ್ಲಸ್ 10 ವರ್ಷ ಆಮೇಲೆ 23 ವರ್ಷಕ್ಕೆ ನನಗೆ ಅರ್ಥವಾಯ್ತು. ಆವಾಗ ನನ್ನ ಪುಟ್ಟಣ್ಣ ಹೇಳಿದ್ರು ಅಂತ ನಾನು ರಾಜನ. ಯಾಕೆಂದ್ರೆ ನಾನು ಒಂದು ಹೆಡ್ ಆಫೀಸ್ಗೆ ಒಂದು ಹೆಡ್ ಆಫೀಸರ್ 3 ತಾಲೂಕು, ಒಂದು ಹೆಡ್ ಆಫೀಸರ್ 4 ತಾಲೂಕು ಕೊಟ್ಟಿದ್ದೆ. ಪ್ರತಿ ದಿವಸ 2 ಗಂಟೆ ರಾತ್ರಿಗೆ ಹೇಳಿದೆ, ಫೈಲ್ಸ್ಗೆಲ್ಲ ಸೈನ್ ಹಾಕಬೇಕು. ಬೆಳಗ್ಗೆ 7 ಗಂಟೆಗೆ ಟ್ರೈನು, 6 ಗಂಟೆಗೆ ಎದ್ದು ರೆಡಿಯಾಗಿ 7 ಗಂಟೆ ಟ್ರೈನ್ ಬರಬೇಕು. ಅಲ್ಲಿ 8 ಗಂಟೆಗೆ ಹಾಕಿಕೊಂಡ್ರೆ ಸಂಜೆ 6-7 ಗಂಟೆ ಆಗುತ್ತೆ. ಬ್ಯಾಕ್ ಪೇನ್ ಶುರುವಾಯಿತು ಅಲ್ಲಿಂದ. ಆವಾಗ ನಮ್ಮ ತಂದೆ ಹೇಳಿದ ಜ್ಞಾಪಕ, ಇವ್ರ ಹತ್ರ ಆಳುಗಳ ಥರ ದುಡಿದು ನಾನಿಲ್ಲಿ ಸಂಬಳ ತಗೊಳ್ಳೋದು, ನಮ್ಮ ಜಮೀನಲ್ಲಿ ಯಾಕೆ ಮಾಡೋದು? ಈಗ ಹಂಗಾಗಿ ನೋಡಿ, ನನ್ನ ಮಗಳನ್ನ MSc PhD ಮಾಡಿಸಿದ್ದೀನಿ. ಒಳ್ಳೊಳ್ಳೆ ಕಡೆ ಕೆಲಸ ಬಂದ, ಕಳಿಸ್ತಿಲ್ಲ. ನನ್ನ ಮಗ MSc ಹಾರ್ಟಿಕಲ್ಚರ್ PhD ಮಾಡಿದ್ದಾನೆ, ಕೆಲಸಕ್ಕೆ ಕಳಿಸ್ತಿಲ್ಲ. ನಾನೇನೋ ಒಂದ್ಸಲ ಮೊನ್ನೆ ತಪ್ಪಿ ಏನೋ ನಿಮ್ಗೆ ಒಂದು ಕೆಲಸ ತಗೊಳಕ್ಕಾಗಲ್ಲ ಅಂದೆ. ನೀವೇನೋ ಗೌರ್ಮೆಂಟ್ ಕೆಲಸಕ್ಕೆ ಹೋಗಬೇಡಿ ಅಂತ ಹೇಳ್ತಾರೋ. ಅದೆಲ್ಲ ಕೆಮಿಕಲ್ ಫಾರ್ಮಿಂಗ್ ಇಲ್ಲ, ಚೇಂಜ್ ಮಾಡೋದಿಲ್ಲ. ಯಾವುದೇ ಕಾರಣಕ್ಕೂ ಅವರು ನೋಡಿ, BSc ಡಿಗ್ರಿಗಳನ್ನ ಯಾರು ಮಾಡಿದ್ರು ನೀವು ನಿಜವಾಗಿ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾನಿಲಯನ ಇಂಡಿಯಾದಲ್ಲಿ ಮಾಡೋದು ಒಂದು ಮೆಡಿಸಿನ್ ವ್ಯಾಪಾರಿ, ಔಷಧಿ ವ್ಯಾಪಾರಿಗೂ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸಂಬಂಧ ಇದೆ. ಕೆಮಿಕಲ್ ಫಾರ್ಮಿಂಗ್ ಮಾಡಿದ್ರೆ ಅವನ ವ್ಯಾಪಾರ ಆಗಬೇಕು. ಔಷಧಿ ವ್ಯಾಪಾರಿ ಮತ್ತು ಕೃಷಿ ವಿಶ್ವವಿದ್ಯಾಲಯ ಮಾಡ್ತಾರೆ. ಕೃಷಿ ವಿಶ್ವವಿದ್ಯಾಲಯ ಮಾಡಿ ಅದು ಸೈಂಟಿಸ್ಟ್ಗಳು ಏನು ಕಂಡುಹಿಡಿತಾರೆ ಅದನ್ನ ಕೃಷಿ ಇಲಾಖೆಗಳು ಕೊಡ್ತಾರೆ. ಕೃಷಿ ಇಲಾಖೆಯವರು ರೈತರ ಹತ್ರ ಇಂಪ್ಲಿಮೆಂಟ್ ಮಾಡ್ತಾರೆ. ಇಂಪ್ಲಿಮೆಂಟ್ ಮಾಡೋದ್ರಿಂದ, ರಾಸಾಯನಿಕ ಕೃಷಿ ಇಂಪ್ಲಿಮೆಂಟ್ ಮಾಡೋದ್ರಿಂದ ಆಗೇನಾಗುತ್ತೆ, ಎಲ್ಲರ ಆರೋಗ್ಯ ಆಗಬೇಕು. ಈಗ ನನಗೆ ಡಯಾಬಿಟಿಸ್ BP ಇದೆ. ಪ್ರತಿ ತಿಂಗಳು ನಾನು 2,000 ರೂಪಾಯಿ ಖರ್ಚು ತಗೋತೀನಿ. ನಂತರ ನೀವೆಲ್ಲ 2,000 ರೂಪಾಯಿ ಕೊಟ್ಟರೆ ಅವ್ನಿಗೆ ಎಷ್ಟ ಆಯ್ತದೆ? ಅವನು ಮುಂದಾಲೋಚನೆ ಲೆಕ್ಕ ಹಾಕಿ 40 ವರ್ಷದಲ್ಲಿ ಲೆಕ್ಕ ಮಾಡಿರ್ತಾನೆ ಔಷಧಿ ವ್ಯಾಪಾರಿ. ನಮ್ಮ ಆರೋಗ್ಯ ಕೆಡಿಸಿದ್ರೆ ಅವ್ರಿಗೆ ದುಡ್ಡು ಬಂತು. ಒಂದು ದಿವಸ ಮಿಸ್ ಮಾಡೋಂಗಿಲ್ಲ ತಾನೆ, ಶುಗರ್ ಮಾತ್ರೆ BP ಮಾತ್ರನ ಡಾಕ್ಟರ್ ಹೇಳೋದು ಬಗ್ಗೆ ಒಂದು ದಿವಸ ಬಿಡಬೇಡಿ ಅಂತ. ಆಗ ಅವ್ರು 25 ವರ್ಷ ಆಯ್ತಲ್ಲ, ನಾವು ಬರಿಗೈ ಆಗ್ತೀವಿ. ಆರೋಗ್ಯ ಹಾಳು ಮಾಡ್ಕೊತೀವಿ. ಹೆಂಗೆ ಹಾಳು ಮಾಡ್ಕೊತೀವಿ? ಶುಗರ್ ಜಾಸ್ತಿ ಆದರೆ ಆತ್ಮಹತ್ಯೆ ಸಾಕ್ತಾರೆ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಇಲ್ಲ ಸ್ಟ್ರೋಕ್ ಹೊಡೆಯುತ್ತೆ. BP ಜಾಸ್ತಿ ಆದರೂ ಹಂಗೇನೆ, ಕಡಿಮೆ ಆದರೂ ಸತ್ತಾಗ್ತೀವಿ, ಜಾಸ್ತಿ ಆದರೂ ಸತ್ತಾಗ್ತೀವಿ. ಅದಕ್ಕೆ ನಾನು ಹೇಳೋದು, ನಾವು ಆಹಾರ ಬೆಳೆದು ನಾವೇ ತಿನ್ನಬೇಕು. ನಮ್ಮ ಆಹಾರ ನಾವೇ ತಿನ್ನಬೇಕು. ನನ್ನ ಒಂದು ಅನಿಸಿಕೆ. ಈಗ ನನಗೆ ಬೇಸರವಾಗುತ್ತದೆ. ನಾನು ಯಾಕೆಂದರೆ ಸಾವಿರಾರು ತರಬೇತಿ ಕೊಟ್ಟೆ. ಈಗ ಪ್ರಸನ್ನಗೌಡನ ವಿಶ್ವಾಸಕ್ಕೆ ಮತ್ತೆ ನನ್ನ ಮೂಲ ಸ್ಥಳ ಮೈಸೂರು ಕೃಷಿ ಮಾಡಿ ಕನಕಪುರ ಆ ವಿಷಯಕ್ಕೆ ಬಂದಿದ್ದೀನಿ ಅಂತ ನಿಮಗೆ
ಯಾರೂ ಮಾಡೋದಿಲ್ಲ. ಈಗ ಕೇಳ್ಕೊಂಡೋಗ್ತೀವಿ, ಆಚೆ ಹೋಗಿ ಮಾಡ್ತಾರೆ. ಇದು ಮುಂದೆ ಎಷ್ಟು ನಿಮಗೆ ತೊಂದರೆ ಆಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಇದು ನಾನು ಹೇಳ್ತಾ ಇಲ್ಲ, ವಿಶ್ವಸಂಸ್ಥೆಯವರು ಹೇಳಿದ್ದಾರೆ. ಯಾಕೆಲ್ಲ ಓದಿಸ್ತೇನೆ, ವಿಶ್ವಸಂಸ್ಥೆಯವರು ಏನು ಹೇಳಿದ್ದಾರೆ, ಮಾಸ್ಟರ್ ಕೈಲೇ ಓದಿಸೋದು. ರಸ್ತೆಗಳನ್ನ ಮಾಡ್ತಾರೆ. ನಮ್ಮೂರ ಹತ್ರ ಬೆಂಗಳೂರು ಮಂಗಳೂರು ಹೈವೇ ಹೋಗುತ್ತೆ. ಅಲ್ಲಿ ನಾನು ನಿಂತ್ಕೊಂಡು ನೋಡ್ತೀನಿ, 1 ನಿಮಿಷಕ್ಕೆ 16 ಕಾರುಗಳು ಹೋಗ್ತವೆ. ಸಾವಿರಾರು ಲಕ್ಷ ಕಾರುಗಳು ಹೋಯ್ತವೆ ಆ ರಸ್ತೆನಲ್ಲಿ. ನಾನು ನಿಜವಾಗ್ಲೂ ಯೋಚನೆ ಮಾಡ್ತೇನೆ, ಈ ಕಾರುಗಳೆಲ್ಲ ಏನು ಸಾಧನೆ ಮಾಡಕ್ಕೆ ಹೋಗ್ತಾ ಇದ್ದಾರೆ? ಅಷ್ಟು ಕಾರುಗಳು ಹೋಗ್ತಲ್ಲ, ಇವರು ಏನು ಸಾಧನೆ ಮಾಡಕ್ಕೆ ಹೋಗ್ತಾ ಇದ್ದಾರೆ? ಅಷ್ಟೇ ಜನ ಮಾನವ ಸಾಯಂಕಾಲ ಹೋಗ್ತಾರೆ. ಅವರ ಅನುಕೂಲಕ್ಕೆ ಇವರು ಹೈವೇಗಳು ಮಾಡ್ಕೊಳ್ತಾ ಇದ್ದಾರೆ. ಹೈವೇಗಳು ಮಾಡ್ಕೊಡುವಾಗ ವ್ಯವಸಾಯ ಮಾಡ್ತಕ್ಕಂಥ ಜಮೀನು ಐದು, ಪಕ್ಕದಲ್ಲಿದ್ದ ಮರಗಳನ್ನೆಲ್ಲ ಕಡ್ದಾಕ್ತಾರೆ. ಮರಗಳು ಹೋಯ್ತು, ಪರಿಸರ ನಾಶ ಆಯಿತು. ಇನ್ನೊಂದು ಕಡೆ ಜಮೀನು ಹೋಯ್ತು. ಮತ್ತು ಇನ್ನೊಂದು ಕಡೆ ಬೆಂಗಳೂರು ಮೊದಲು ನಾನು ಕಂಡ ಒಂದು ಚಿಕ್ಕದು, ಆ ಬಸವನಗುಡಿ ಮಲ್ಲೇಶ್ವರಂ ಅಷ್ಟೇ ಇದ್ದಿದ್ದದು. ಇವತ್ತು 50-60 ಕಿಲೋಮೀಟರ್ ಅಗಲ ಬೆಳೀತಾ ಇದೆ. ಸುತ್ತಮುತ್ತ ಇದ್ದ ಹಳ್ಳಿಗಳೆಲ್ಲ ಇವತ್ತು ಬೆಂಗಳೂರು ಆಗೋಗಿದೆ. ಅದೇ ರೀತಿ ಮೈಸೂರು ಇರ್ಬೋದು, ಹುಬ್ಳಿ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಎಲ್ಲ ಸಿಟಿಗಳಿಂದ ತಾಲೂಕುಗಳು ಅದೇ ಥರ ಬೆಳೀತಾ ಇದೆ. ವ್ಯವಸಾಯ ಮಾಡ್ತಕ್ಕಂಥ ಜಮೀನನ್ನು ಆಕ್ರಮಿಸ್ಕೊಂಡು ಒಳ್ಳೊಳ್ಳೆ ರಸ್ತೆಗಳನ್ನು ಮಾಡಿಕೊಂಡು ಪರಿಸರನ ಹಾಳು ಮಾಡ್ತಾ ಇದ್ದಾರೆ. ಮತ್ತು ಹಳ್ಳಿಗಳಲ್ಲೂ ಅಷ್ಟೇ, ಒಂದು ಸಣ್ಣ ಮರ ಇತ್ತು, ಯಾರ ಒಂದು ವ್ಯಾಪಾರಗಾರ 500 ರೂಪಾಯಿ ಕೇಳಿದ್ರೆ ಆ ಮರನ ಮಾಡ್ತಾರೆ. ಈ ವರ್ಷ ನಿಮಗೆ ಆ ಪ್ರಭಾವ ನಿಮ್ಗೆ ಈ ವರ್ಷ ಗೊತ್ತಾಗಿರ್ಬೇಕು. ಎಲ್ಲ ಕಡೆ ಮತ್ತು ಗುಲ್ಬರ್ಗ ಮತ್ತು ರಾಯಚೂರಲ್ಲಿ ಆ ಟೆಂಪರೇಚರ್ ಇರ್ತದೆ ಅಂತ ಹೇಳ್ತಿದ್ರು. ಈ ವರ್ಷ ನಮಗೆ ಬಂದ ಆ ಟೆಂಪರೇಚರ್ 40-42 ಡಿಗ್ರಿ ಟೆಂಪರೇಚರ್ ಆಯಿತು. ಅಲ್ಲೇನಾರ ತಕ್ಷಣ ಮಳೆ ಬೆಳೆ ಇದ್ರೆ ನಾವೆಲ್ಲ ಏನಾಗ್ತಿದ್ವು? ಮರಗಳು ಇದ್ರೆ ನಾವು ಬದುಕ್ಬೋದು. ಅದಕ್ಕೋಸ್ಕರ ಇವತ್ತು ಮರಗಳ ಒಂದು ಬೇಸಾಯ ಹೇಳೋದಕ್ಕೆ ಸಾರ್ ಬಂದಿದ್ದಾರೆ. ನಮ್ಮ ಹೆಸರು ಸರ್ ಮನು ಅವರು ಬಂದಿದ್ದಾರೆ. ಪ್ರತಿಯೊಬ್ಬರೂ ನಾನು ಹೇಳೋದೇನು ಅಂದರೆ, ಇವತ್ತು ಪ್ರಧಾನಮಂತ್ರಿಗಳಿಗೂ ನೀವೆಲ್ಲ ಒಂದು ಕಾರಣ ಆಗಿದೆ. ನಮ್ಮ ದೇಶದಲ್ಲಿ ಮಕ್ಕಳುಗಳನ್ನ ಕಡಿಮೆ ಮಾಡಿ ಮರಗಳನ್ನು ಜಾಸ್ತಿ ಮಾಡಿ, ಅವಾಗ ಮಾತ್ರ ದೇಶ ಪ್ರಪಂಚ ಉಳಿತದೆ. ಮರಗಳಿಲ್ಲ ಅಂತಂದರೆ ಬದುಕೋದಿಲ್ಲ. ಮತ್ತು ರಾಸಾಯನಿಕ ಕೃಷಿನ ಬಿಡಿ, ನೈಸರ್ಗಿಕ ಕೃಷಿ, ಸಾವಯವ ಕೃಷಿಗೆ ಬನ್ನಿ. ಏಕೆಂದರೆ ರಾಸಾಯನಿಕ ಕೃಷಿ ಮಾಡೋದ್ರಿಂದ ಬರೀ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇಲ್ಲ. ಈಗಾಗಲೇ ಪ್ರಸನ್ನಗೌಡರು ಹೇಳಿದರು, ನಾವು ರಾಸಾಯನಿಕ ಕೃಷಿ ಮಾಡೋದ್ರಿಂದ ಇರುವೆಗಳು, ಎರೆಹುಳುಗಳು, ಜೇನುಹುಳುಗಳು ಎಲ್ಲ ಸತ್ತೋಗ್ತಾ ಇದ್ದಾರೆ. ಏಕೆಂದರೆ ನಾವು ಉಪಯೋಗಿಸಿದ ನೀರಿನಲ್ಲಿ ವಿಷ ಸೇರ್ಕೊಳ್ಳುತ್ತೆ. ಆ ನೀರನ್ನು ಪಕ್ಷಿಗಳು ಕುಡಿದು ಸತ್ತೋಗ್ತವೆ. ಮತ್ತು ಜಮೀನಿನಲ್ಲಿ ನಾವಂತೂ ಎಲ್ಲ ಔಷಧಿಗಳು ಹೊಡಿತೀವಿ. ಹೊಡೆದ ತಕ್ಷಣ ಕೂಡ ಅಲ್ಲೇ ಸತ್ತು ಬಿಡೋಗ್ಬೇಕು. ಹಂಗಾದ್ರೂ ಒಳ್ಳೆಯ ಔಷಧಿ ಅದು, ಇಲ್ಲ ಆಗಲಿಲ್ಲ. ಈಗ ನಿಮ್ಗೊಂದು ಸತ್ಯವಾದದ್ದು ಒಂದು ಮಾತಾಡ್ತಿದ್ದ, ನನಗೆ ಎಲ್ಲ ವಿಚಾರವನ್ನು ಒಂದು ದಿವಸಕ್ಕೆ ಹೇಳೋಕ್ಕೆ ಕಷ್ಟ ಇದೆ. ಸುಮಾರು ಒಂದು 5 ವರ್ಷ 6 ವರ್ಷದಿಂದ ವ್ಯವಸಾಯ ಮಾಡ್ತೀನಿ, ತರಕಾರಿಗಳು ಬೆಳಿತೀನಿ. ಪ್ರತಿಯೊಬ್ಬರು ಬಾಯಿಗೆ ಹೇಳೋದು ಅಂತಾದರೆ ಔಷಧಿ ಹೊಡಿದರೆ ತರಕಾರಿ ಬೆಳೆಯೋಕ್ಕಾಗಲ್ಲ. ನಾನು ಇದುವರೆಗೂ ನಾನು ಯಾವುದೇ ಥರದ ಔಷಧಿನೂ ಹೊಡೆಯಲ್ಲ. ತರಕಾರಿಗೆ ಎಲೆಕೋಸು ಬೆಳಿತೀನಿ, ಹೂಕೋಸು ಬೆಳಿತೀನಿ, ಬ್ರಕೋಲಿ ಬೆಳಿತೀನಿ, ಪ್ರತಿಯೊಂದು ಬೆಳಿತೀನಿ. ಒಂದು ಔಷಧಿನೂ ನಾವು ಹೊಡೆಯಲ್ಲ. ಇವನ್ ಅಗ್ನಿಯಾಸ್ತ್ರ, ನೀಮಾಸ್ತ್ರ, ಬ್ರಹ್ಮಾಸ್ತ್ರ ಅವನ್ನೂ ಸಹ ನಾವು ಹೊಡೆಯಲ್ಲ. ಇದು ಯಾಕಪ್ಪ ನಾವು ಹೊಡೆಯೋದಿಲ್ಲ ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ಪ್ರಕೃತಿಯಲ್ಲಿ 2 ಥರ ಕೀಟಗಳಿವೆ. ಒಂದು ಸಸ್ಯಾಹಾರಿ ಕೀಟ, ಇನ್ನೊಂದು ಮಾಂಸಾಹಾರಿ ಕೀಟ. ಸಸ್ಯಾಹಾರಿ ಕೀಟ ಸಸ್ಯನೇ ತಿಂದು ಬದುಕ್ತದೆ, ಮಾಂಸಾಹಾರಿ ಕೀಟ ಮಾಂಸನೇ ತಿಂದು ಬದುಕ್ತದೆ, ಹುಳ ಹುಟ್ಟೆ ತಿಂದೇ ಬದುಕ್ತದೆ. ಅದಕ್ಕೆ ನಾನು ಮಾಡೋ ಐಡಿಯಾ ಏನು ಅಂತಂದರೆ, ಒಂದೊಂದು ಬೆಡ್ಗಳಲ್ಲೂ ಬೆಳೆಗಳನ್ನು ಚೇಂಜ್ ಮಾಡಿ. ಒಂದು ಬೆಡ್ಡ ಟೊಮೊಟೊ ಮಳೆ, ಇನ್ನೊಂದು ಬೆಡ್ಡಲ್ಲಿ ಬದನೆ, ಇನ್ನೊಂದರಲ್ಲಿ ಮೆಣಸಿನಕಾಯಿ, ಇನ್ನೊಂದರಲ್ಲಿ ಬೆಂಡೆ, ಇನ್ನೊಂದರಲ್ಲಿ ಗೋರಿಕಾಯಿ, ಈ ಥರ ಚೇಂಜ್ ಮಾಡ್ಕೊಂಡು ಮತ್ತು ಗೆಡ್ಡೆಕೋಸು ಮಾಡೋದು, ಗೆಡ್ಡೆಕೋಸು, ಬೀಟ್ರೂಟು, ಎಲೆಕೋಸು, ಇನ್ನೊಂದರಲ್ಲಿ ಮೂಲಂಗಿ, ಇನ್ನೊಂದು ಕ್ಯಾರೆಟ್, ಇನ್ನೊಂದು ಕೋಸು, ಹೀಗೆ ಪ್ರತಿ ಬೆಳೆಗಳೆಲ್ಲ ಚೇಂಜ್ ಮಾಡ್ತೀವಿ. ಈಗ ಸಾಮಾನ್ಯ ಕೀಟಗಳು ಒಂದೊಂದು ಗಿಡನ ಇಷ್ಟಪಡ್ತವೆ. ಈಗ ಟೊಮೊಟೊ ಬಂದರೆ ಬರೀ ಟೊಮೊಟೊ ಹಾಕಿದರೆ ಟೊಮೊಟೊ ಗಿಡ ಎಲ್ಲ
ಮಿಶ್ರ ಬೇಸಾಯ ಮಾಡೋದ್ರಿಂದ ಸಸ್ಯಾಹಾರಿ ಕೀಟಗಳು ಅಭಿವೃದ್ಧಿ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಹತ್ತು ಆಹಾರ ಬೇಕಲ್ವ, ಪ್ರಪಂಚ ಬದುಕಕ್ಕೆ ಹತ್ತು ಆಹಾರ ಬೇಕಲ್ವಾ, ಈಗ ನಾವೊಬ್ಬರೇ ಬದುಕೋದಲ್ಲ, ಸಸ್ಯಾಹಾರಿ ಕೀಟನ್ನು ಬದುಕಬೇಕು. ಅದಕ್ಕೆ ಏನು ಮಾಡ್ತೀನಿ, 2 ಬೆಡ್ಗಳ ಸೈಡಲ್ಲಿ ಸಾಸಿವೆ ಬಿಡ್ತೀನಿ. ಸಾಸಿವೆ ಸ್ವೀಟು, ಎಣ್ಣೆಕಾಳು ಬೆಳೆ ಅಲ್ವಾ. ಈಗ ನಮ್ಮ ಒಂದು ತಟ್ಟೆಗೆ ಅನ್ನನೂ ಹಾಕ್ಕೊಂಡು ಮೈಸೂರು ಪಾಕು ಹಾಕ್ಬಿಟ್ರೆ ಮೊದಲೇ ತಿಂತೀರಿ ನೀವು, ಮೈಸೂರು ಪಾಕ್ ತಾನೆ. ಅದೇ ರೀತಿ ಈ ಟೊಮೊಟೊ ಗಿಡ ತಿಂದರೆ ಅದಕ್ಕೆ ರುಚಿ ಸಿಗಲ್ಲ, ಅದೇ ಸಾಸಿವೆ ಗಿಡ ತಿಂದರೆ ಒಳ್ಳೆ ರುಚಿ ಸಿಗುತ್ತೆ. ಎಣ್ಣೆಕಾಳು ಗಿಡ ಅಲ್ವಾ, ಸಾಸಿವೆ ಗಿಡ ಹಾಕ್ಬಿಡ್ತೀನಿ ಎಲ್ಲ ಸಾಸಿವೆ ಗಿಡನೂ ತಿನ್ಬೋದು. ಅದೇ ರೀತಿ ಒಂದು ಬೆಟ್ಟಿಗೆ 2 ಅಥವಾ 3 ಹೊರಳು ಹಾಕ್ತೀನಿ. ಜಮೀನು ಸುತ್ತ ಮುಸ್ಕು ಜೋಳ ಹಾಕ್ತೀನಿ. ಇಡೀ ತೋಟದ ತುಂಬ ಚೆಂಡು ಹೂವು ಹಾಕ್ತೀನಿ. ಇದು ಕೀಟ ನಿರ್ವಹಣೆಗೆ ನನಗೆ ಬಹಳ ಅನುಕೂಲ ಆಗುತ್ತೆ. ಇದನ್ನು ಪರೀಕ್ಷೆ ಮಾಡೋಕ್ಕೊಬ್ಬರು ಅಮೆರಿಕ ವಿಜ್ಞಾನಿ ಬಂದಿತ್ತು. ಸಾಧ್ಯನೇ ಇಲ್ಲ ಔಷಧಿ ಹೊಡಿತಾರೆ ಅಂತ ಒಂದು 2 ದಿವಸ ಇದ್ದು ಮನೆಗೆ ಒಪ್ಕೊಂಡು ಹೋದ್ರು, ಸಾಧ್ಯ ಇದೆ ಇದರಲ್ಲಿ ಅಂತ. ಈ ರೀತಿ ಕೀಟಗಳನ್ನು ನಿರ್ವಹಣೆ ಮಾಡ್ಕೋಬೇಕು. ಮಣ್ಣಿನ ಫಲವತ್ತತೆ ನಾನು ಹೇಳಿದ ರೀತಿ ಮಾಡ್ಕೋಬೇಕು. ಇವೆಲ್ಲಾದರೂ ನೋಡಿ, ಎಲ್ಲರ ಬದುಲ ಮೇಲೆ ಕಡ್ಡಿ ಕಸ ಏನಾದ್ರು ಮಟ್ಟೆ ಅದು ಸೊಪ್ಪು ಸೆದೆ ಎಲ್ಲ ತುಂಬಿಟ್ಟಿರ್ತಾರೆ, ಅದು ತಳಗಡೆ ಮಣ್ಣು ಹೆಂಗಿರುತ್ತೆ, ಎಲ್ಲ ಮೃದುವಾಗಿ ಕೈಗೆ ಹಿಂಗೆ ತೆಗಿಬೋದು. ಆ ಥರದ ಹಾಕದೇ ಇರುವ ಜಾಗದಲ್ಲಿ ನೀವು ಅರ್ಧ ತೆಗಿಬೇಕಾಗತ್ತ. ಅದಕ್ಕೆ ನೀವು ಮುಚ್ಚಿಗೆ ಮಾಡಬೇಕು. 3 ಅಡಿ ಬೆಡ್ ಮಾಡಿ ಆ ಬೆಡ್ ಮೇಲೆ ಮುಚ್ಚಿಕೊಡಿ. ಆ ಮುಚ್ಚಿಗೆ ಒಳಗೆ ಗಿಡ ನೆಡಿ, ಟೊಮೊಟೊ ಗಿಡ, ಬದನೆ ಗಿಡ, ಮಾವಿನ ಗಿಡ, ಸೀಬೆ ಗಿಡ, ಈ ಥರ ಗಿಡಗಳು ನೆಡಿ. ಈ 1.5 ಅಡಿ ಕಾಲುಗಳ ಅಲ್ಲಿ ನೀವು ಓಡಾಡೋಕ್ಕೆ, ಗಿಡ ನೋಡೋಕ್ಕೆ, ಗಿಡ ಬಿಡಿಸ್ಕೊಳ್ಳೋಕ್ಕೆ ಎಲ್ಲ ಮಾಡಬೇಕು. ಮುಚ್ಚಿಗೆ ಭಾಳ ಮುಖ್ಯ. ಮತ್ತು ಮಣ್ಣನ್ನು ಫಲವತ್ತತೆ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಯಾಕೆಂದರೆ ಮಣ್ಣಲ್ಲಿ ಸಾವಯವ ವಸ್ತು ಇದ್ದರೆ ಸೂಕ್ಷ್ಮಾಣು ಜೀವಿಗಳು ಬದುಕಕ್ಕೆ ಸಾಧ್ಯ. ಅವಕ್ಕೆ ಆಹಾರ ಇಲ್ಲ ಅಂದರೆ ಅವು ಬದುಕಲ್ಲ. ಅವು ಬದುಕಲಿಲ್ಲ ಅಂದರೆ ನಿಮ್ಮ ಗಿಡಕ್ಕೆ ಗೊಬ್ಬರ ಹೋಗಲ್ಲ. ಹೀಗೆ ಒಂದಕ್ಕೊಂದು ಲಿಂಕ್ ಇದೆ. ಮತ್ತು ನೀರನ್ನು ಹೆಚ್ಚಿಗೆನೂ ಕೊಡಬಾರ್ದು, ಕಡಿಮೆನೂ ಕೊಡಬಾರ್ದು. ಇಷ್ಟನ್ನು ಮಾಡಿಕೊಂಡ್ರೆ ನೀವು ಚೆನ್ನಾಗಿದೆ. ಸರಿ, ನಿಮಗೆ ಕೊಡ್ತೀನಿ ಅದು ಕಾಫಿ. ಫುಡ್ಡು ಬೆಳೆಯೋದಕ್ಕೆ ಸರ್ಕಾರಗಳಲ್ಲಿ ಯಾವ ಥರ ಆದಾಯ ಸಿಗುತ್ತೆ ಅಂತ ಕೊಡ್ತೀನಿ. ಎಲ್ಲ ಇವರಿಗೆ ಕಾಫಿ ಕೊಡೋಕ್ಕೆ ಜೆರಾಕ್ಸಿಗೆ ಮನೆ ಗೊಬ್ಬರದ ಗೊಬ್ಬರ ಅಂದರೆ ಸಗಣಿ ಗೊಬ್ಬರ ಹಾಕೋದು ಅದ್ರ ಬಗ್ಗೆ ಹೇಳಿ. ಸಗಣಿ ಗೊಬ್ಬರ ಹಾಕ್ಬೋದಾ ಬೇಡ ಅಂತ ಅದ್ರ ಬಗ್ಗೆ ಸಗಣಿ ಗೊಬ್ಬರ ಅಂದರೆ ನಾನು ಹೇಳೋದು, ನೀವು ಅರ್ಥ ಮಾಡ್ಕೊಳ್ಳಿ. ಗೊಬ್ಬರಗಳಿಂದ ಗಿಡ ಬೆಳೆಯಲ್ಲ. ಆ ಗೊಬ್ಬರ ಇದೆಯಲ್ಲ ನೀವು ಹಾಕಿರ್ತೀರಲ್ಲ, ಅದನ್ನು ಸೂಕ್ಷ್ಮಾಣು ಜೀವಿಗಳು ತಿಂತವೆ. ಆ ಸೂಕ್ಷ್ಮಾಣು ಜೀವಿಗಳೆಲ್ಲ ಜೀವಾಮೃತ ಹಾಕಿ, ಜೀವಾಮೃತ ಮಾಡೋದಕ್ಕೆ, ಬೀಜಾಮೃತ ಮಾಡೋದಕ್ಕೆ ಅಂತ ಹೇಳ್ಕೊಟ್ಟಿಲ್ಲ. ಗೊಬ್ಬರ ಹಾಕಲೇಬೇಕು, ಆ ಮಣ್ಣಿಗೆ ಸೇರ್ಬೇಕು. ಗೊಬ್ಬರದಿಂದ ಗಿಡ ಹೇಳ್ತದೆ ಅಂತ ಅರ್ಥ ಮಾಡ್ಕೋಬೇಡಿ. ಗೊಬ್ಬರ ಮಣ್ಣಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಆ ಮಣ್ಣಲ್ಲಿರೋ ಖನಿಜಗಳಿರ್ತಾವಲ್ಲ, ಆ ಖನಿಜಗಳನ್ನು ಸಸ್ಯಗಳಿಗೆ ಸೂಕ್ಷ್ಮಾಣು ಜೀವಿಗಳು ಒದಗಿಸ್ತವೆ. ನೀವು ಹಾಕೋ ಗೊಬ್ಬರನ ಈ ಸೂಕ್ಷ್ಮಾಣು ಜೀವಿಗಳು ತಿಂತಾರೆ. ಎಲ್ಲರೂ ಒಂದು ಪ್ರದೇಶದಲ್ಲಿ ಆಹಾರ ಸಿಗುತ್ತೆ ಅಂದರೆ ಜನ ಸೇರ್ತಾರೆ, ಆಹಾರ ಇಲ್ಲ ಅಂದರೆ ಜನ ಸೇರ್ತಾರೆ. ಅಲ್ಲಿಗೆ ಹಂಗೆ ಸೂಕ್ಷ್ಮಾಣು ಜೀವಿಗಳು ಅಷ್ಟೇ. ಅಲ್ಲ, ಆಹಾರ ಇದೆ ಅಂದರೆ ಅಲ್ಲಿಗೆಲ್ಲ ಸೂಕ್ಷ್ಮಾಣು ಜೀವಿಗಳು ಬರ್ತಾರೆ. ಘನವಸ್ತುಗಳಲ್ಲಿ ನೀವು ಒಂದು ಕೊಟ್ಟಿಗೆ ಗೊಬ್ಬರ, ಒಂದು ನಾನು ಹೇಳಿದ ಹಸಿರೆಲೆ ಗೊಬ್ಬರ, 9 ಧಾನ್ಯಗಳು ಅದಾಕಿ, ಇನ್ನೊಂದು ಕಾಂಪೋಸ್ಟ್ ಗೊಬ್ಬರ ಅಂತ ಮಾಡ್ಬೋದು. 1 ಲೇಯರು ಕಡ್ಡಿ ಕಸ, 1 ಲೇಯರು ಸಗಣಿ ಗಂಧ, ಅದ್ರ ಮೇಲೆ 1 ಲೇಯರು ಮಣ್ಣು ಮಾಡ್ಕೊಂಡು ಹೋಗಿ. ಅಂದರೆ ಭೂಮಿಯಿಂದ ಮೇಲ್ಗಡೆ ಮಾಡಬೇಕು, ಗುಂಡಿ ಒಳಗೆ ಮಾಡಬಾರ್ದು ಇದನ್ನು. ಅದು 1-2 ತಿಂಗಳಾದಮೇಲೆ ಬಚ್ಚ ಹಾಕಿದೆ, ಮಿಕ್ಸ್ ಮಾಡಿ. ಆಮೇಲೆ ಅದಕ್ಕೆ ನೀರು ಹಾಕ್ತಾ ಬನ್ನಿ, ಸರ್ ತೇವಾಂಶ ಇರಬೇಕು. ಇನ್ನು 3 ತಿಂಗಳಲ್ಲಿ ಕಾಂಪೋಸ್ಟ್ ಗೊಬ್ಬರ ತಯಾರಾಗುತ್ತೆ. ಈ ಥರ ಮಾಡಿ. ಇಲ್ಲ ಅಂದರೆ ಯಾವ್ದಾರ ಬೆರೆಸಿಟಿಯ ಗಿಡಗಳನ್ನು ಅದರ ಸುತ್ತಕ್ಕೂ ನೆಟ್ಬಿಡಿ. ನಿಮ್ಮಲ್ಲಿ ಸಿಗ್ತಕ್ಕಂಥ ಎಲ್ಲ ವೇಸ್ಟ್ ಅವರಲ್ಲಿ ತುಳುಕ್ತಾ ಬಂದಿ. ಈಗ ಕಾಂಗ್ರೆಸ್ ಗಿಡ ಇರ್ಬೋದು, ಇನ್ನೊಂದು ಏನೇನೋ ಸಿಗ್ತದೆ ನಿಮ್ಮ ಹತ್ರ ವೇಸ್ಟ್, ಎಲ್ಲನೂ ಅವರೇ ತುಳುಕ್ತಾ ಬಂದಿ. ಆಮೇಲೆ ಅದ್ರ ಮೇಲೆ ಸಗಣಿ ಗಂಧ ರಾಡಿನೂ ಹಾಕಿ, ಅದು ಒಂದು 3 ತಿಂಗಳಲ್ಲೆಲ್ಲ
ಜೀವಾಣುಗಳಲ್ಲಿ ಜೀವಾಮೃತ, ಗೋಕೃಪಾಮೃತ, ವೇಷ್ಟಿಕಾಮೃತರು, ಪಂಚಗವ್ಯ ಇವನ್ನೆಲ್ಲ ಉಪಯೋಗಿಸ್ತೀವಿ. ಇನ್ನೊಂದು ಬೇರುಗಳ ಚೆನ್ನಾಗಿ ಬೆಳವಣಿಗೆಗೆ ಯುಮಿಕ್ ಆ್ಯಸಿಡ್ ಉಪಯೋಗಿಸ್ತೀವಿ. ಚೆನ್ನಾಗಿ ಬೆಳವಣಿಗೆ ಯುಮಿಕ್ ಆ್ಯಸಿಡ್ ಒಂದು 3-4 ಥರ ವಿಧ ಇದೆ ಬೆಳಿಗ್ಗೆ ತಯಾರು ಮಾಡುತ್ತೆ. ಮತ್ತು ಅಮಿನೋ ಆ್ಯಸಿಡ್ ಅದು ಉಪಯೋಗಿಸ್ತೀವಿ. ಮೀನು ಮತ್ತು ಬೆಲ್ಲ ಹಾಕ್ಬಿಟ್ಟು ಮಾಡೋದು. ಆಮೇಲೆ ಸಿಟ್ರಿಕ್ ಆ್ಯಸಿಡ್, ನಿಂಬೆಹಣ್ಣು ಮತ್ತು ಇದು ಮೊಟ್ಟೆ, ಕೋಳಿ ಮೊಟ್ಟೆ. ಗಿಬ್ರಾಲಿಕ್ ಆ್ಯಸಿಡ್, ಈ ಶೇಂಗಾ ಮೊಟ್ಟೆ ಕಟ್ಬಿಟ್ಟು ಊಟ ಕೊಡಿ, ಅದಕ್ಕೆ ಗಿಬ್ರಾಲಿಕ್ ಆ್ಯಸಿಡ್ ಸಿಗುತ್ತೆ. ಇದನ್ನೆಲ್ಲ ನಿಮ್ಗೆ ಡಾಕ್ಟರ್ಗಳು ಹೇಳ್ತಾರಲ್ಲ, ಆರೋಗ್ಯ ಕೆಟ್ಟಾಗ ಇದು ಕಡಿಮೆ ಆಗಿದೆ ಅದು ಕಡಿಮೆ ಆಗಿದೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಇವನ್ನೆಲ್ಲ ಮಾಡ್ತಾರೆ. ಇವೊಂದು 30-40 ಥರ ನಾವು ಕಂಡಿಟ್ಕೊಳ್ಳಿ, ಎಲ್ಲನೂ ಕೊಡಬೇಕು. ನಮಗೆ ಗಿಡ ಹೇಳ್ಬೇಕು, ರಾಸಾಯನಿಕ ಗೊಬ್ಬರ ಬಳಸದಲ್ಲೇ ಬೆಳೆಗಳನ್ನ ಬೆಳೆಯೋದಿಗೆ ಅಂತ ನಾನು ಹೇಳ್ತೀನಿ. ಇಲ್ಲ ಬೇಸಿಕ್ ಆಗಿ ನಾನು ಇಲ್ಲೆಲ್ಲ ಬೆಳೆದಿರೋದು ಏನು ಅಂತಂದರೆ ಹೊಟ್ಟೆ ಗೊಬ್ಬರ ಮತ್ತು ಜೀವಾಮೃತ. ಈಗ ನಮಗೆ ವಿಪರೀತ ಮಳೆಯಾಗಿ ಸ್ವಲ್ಪ ತೊಂದರೆ ಆಗಿ ಎಲ್ಲ ಪೋಷಕಾಂಶಗಳನ್ನ ಹೇಳ್ಕೊಂಡು 3 ವರ್ಷ ಮಳೆ ಕಂಟಿನ್ಯೂಸ್, ಆವಾಗ ಇವನ್ನೆಲ್ಲ ಕಟ್ಟಿಟ್ಕೋಬೇಕಾಗುತ್ತೆ. ಸ್ವಲ್ಪ ಶ್ರಮ ಹಾಕಿ ಮಾಡಬೇಕು. ಮಾಡಿದ್ರೆ ಖಂಡಿತ ಸಾಧ್ಯ ಉಂಟು. ಮನಸ್ಸು ಮಾಡಬೇಕು. ಬಸವಣ್ಣವ್ರು ಹೇಳೋದು, ನೀನು ಒಲಿದರೆ ಹೊರಡು ಹೊನ್ನರುವುದಯ್ಯ, ಒಣಗೋಗಿರೋ ಮಗನನ್ನು ಸಿಗುತ್ತೆ ಅಂತ ಹೇಳೋರೆ. ಅಂದರೆ ನೀವು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ. ನೀವು ಮನಸ್ಸು ಮಾಡಿದ್ರೆ ಏನೂ ಆಗೋದಿಲ್ಲ. ಹೀಗೆ ಪ್ರತಿ ದಿವಸ ನೀವು ಉದಾಸೀನತೆ ಮಾಡ್ಕೊಂಡು ಹೋದರೆ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಈಗಾಗಲೇ ಬೀರಿದೆ ನಮ್ಮ ಮೇಲೆ. ಈಗ ನಮ್ಮ ಮಕ್ಕಳುಗಳು, ಮೊಮ್ಮಕ್ಕಳುಗಳು, ಇವರ ಆರೋಗ್ಯ ಏನು ಮುಂದೆ? ಈಗಾಗಲೇ ನೀವು ನೋಡ್ತಾ ಇದ್ದೀರಿ, 40 ವರ್ಷ 50 ವರ್ಷಕ್ಕೆ ಸಾಮಾನ್ಯ ಮನುಷ್ಯ ಸತ್ತೋಗ್ತಾರೆ. ನೋಡಿ, ದೊಡ್ಡವರೇ ಸತ್ತೋದಿಲ್ಲ. ನಮ್ಮ ರಾಜ್ಯದಲ್ಲಿ ಅನಂತ್ ಕುಮಾರ್ ಸೆಂಟ್ರಲ್ ಮಿನಿಸ್ಟರ್ ಸುಮಾರು 58 ವರ್ಷ ಸತ್ತೋಗ್ತಾರೆ. ಆಮೇಲೆ ಯಾರೋ ಫೈನಾನ್ಸ್ ಮಿನಿಸ್ಟ್ರಿ, ನಮ್ಮ ದೇಶಕ್ಕೆ ಶ್ರೀಮಂತರು, ನಮ್ಮ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್, ಫೈನಾನ್ಸ್ ಮಿನಿಸ್ಟರ್ ಅರುಣ್ ಜೇಟ್ಲಿ ಅಂಥವರೇ ಸತ್ತೋದ್ರು. ಹೀಗೆ ಬೇಕಾದಷ್ಟು ಜನ ಉದಾಹರಣೆ ಹೇಳ್ತಾರೆ. ನಮ್ಮ ಆರೋಗ್ಯ ಚೆನ್ನಾಗಿಟ್ಕೊಂಡಿದ್ರೆ, ಈಗ ಪುನೀತ್ ರಾಜ್ಕುಮಾರ್ ಅವ್ರ ಆರೋಗ್ಯದಿಂದ ಅವ್ರು ಸತ್ತೋಗಿದ್ರು. ಈ ನಾವು ಬ್ಲಾಕೇಜ್ ಸರಿಯಾದ ಊಟ ತಿಂದೆ ಹೋದರೆ ಬ್ಲಡ್ ವೈನ್ಸ್ ಎಲ್ಲ ಬ್ಲಾಕ್ ಆಗೋಗುತ್ತೆ, ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಎಣ್ಣೆಗಳು ಸಿಗುತ್ತೆ ನಮ್ಮನ್ನು ದುಡ್ಡದಿಂದ, ಇವು ಜಾಸ್ತಿ ಎಣ್ಣೆಗಳು ತಿಂದರೆ ಬ್ಲಡ್ ವೈನ್ಸ್ ಎಲ್ಲ ಕೊಬ್ಬಿಂದ ಬ್ಲಾಕ್ ಆಗುತ್ತೆ, ಸತ್ತೋಗುತ್ತೆ. ಅದಕ್ಕೆ ಹೇಳೋದೇನು, ಈಗ ಏನು ಮಾರ್ಕೆಟಲ್ಲಿ ಮಾಡ್ತಾ ಇದ್ದಾರೆ ಆ ಎಣ್ಣೆನ ಉಪಯೋಗಿಸ್ತಾರೆ. ಇವತ್ತವರೆಲ್ಲ 350 ರೂಪಾಯಿ ಕೊಡ್ತಾರಲ್ಲ ಎಣ್ಣೆನ. 1 ಲೀಟರ್ ಎಣ್ಣೆ ಮಾಡೋಕ್ಕೆ 300-400 ರೂಪಾಯಿ ಬೇಕು. ಒಂದು ಕೆಜಿ ಶೇಂಗ 100 ರೂಪಾಯಿ ಬರೋಲ್ಲ, 120. ಕಡಿಮೆ ಅಂದರೆ 3-4 ಕೆಜಿ ಎಣ್ಣೆ ಕಾಳುಗಳು ಬೇಕು, ಶೇಂಗಾ ಕಾಳು ಬೇಕು. 400 ರೂಪಾಯಿ ಅದೇ ಆಯಿತು. ಇವ್ರು 150 ರೂಪಾಯಿಗೆ ಹೆಂಗೆ ಕೊಡ್ತಾರೆ ಅಂತ ಯೋಚನೆ ಮಾಡಿದ್ದಾರೆ ಅವ್ರ ಸರ. 10% ಮಾತ್ರ ನಮ್ಮದು ಸೂರ್ಯಕಾಂತಿ ಎಣ್ಣೆ ಆಗ್ತದೆ. ಈ 90% ಪೆಟ್ರೋಲಿಯಂ ಪ್ರಾಡಕ್ಟ್ ಆಗ್ತದೆ. ಈಗ ಪೆಟ್ರೋಲ್ ಡೀಸೆಲ್ ಅಂಗಡಿಯವರು ಕೊಡಬೇಕಾದ್ರೆ ಅವ್ರ ಕಂಡೀಷನ್ನು, ನಮ್ಮ ಹತ್ರ ವೇಸ್ಟೇಜ್ ಪೆಟ್ರೋಲ್ ತಗೊಳ್ಳೋದಾದ್ರೆ ನಾವು ಕೊಡ್ತೀವಿ ಅಂತ. ಅವರು ಅದನ್ನು ತಂದು ಎಣ್ಣೆ ಫ್ಯಾಕ್ಟ್ರಿಗಳು ಕೊಡ್ತಾರೆ, ಅವರು ನಮಗೆ ಪ್ಯಾಕ್ ಮಾಡಿ ಎಣ್ಣೆ ಕೊಡ್ತಾರೆ. ಈಗ ಪೆಟ್ರೋಲ್ ಡೀಸೆಲ್ ಗಾಡಿಯಲ್ಲೇ ಸುಟ್ಟಾಕಿ ಬೂದಿ ಬರ್ತದೆ ಹೊರಗಡೆ, ಹೊಗೆ ಬರ್ತದೆ. ನಮ್ಮದೇನೋ ಹಂಗೆ ಸುಟ್ಟಾಗ್ತಾ ಇದೆ. ಇದೊಂದು ಯೋಚನೆ ಮಾಡ್ತೀವಿ. ಇವೇ ಶೇಂಗಾ ಬೆಳ್ಕೊಂಡು ಎಣ್ಣೆ ಮಾಡ್ತೀವಿ, ಇಲ್ಲ ಕೊಬ್ಬರಿ ಬೆಳ್ಕೊಳ್ಳಿ, ಕೊಬ್ಬರಿ ಎಣ್ಣೆ ಮಾಡ್ಕೊಳ್ಳಿ. ಆಗ ನಾವು ಬೆಳೆದಾಗ ನಮಗೆಲ್ಲ ಆಹಾರ ಒಳ್ಳೆಯ ಆಹಾರ ಸಿಗುತ್ತೆ. ಪ್ಯಾಕೆಟಲ್ಲಿ ಹಾಕಿರೋದ್ರಲ್ಲಿ ಯಾವುದನ್ನು ತರಕ್ಕೆ ಹೋಗಬೇಕು. ಅದನ್ನೇ ನಾನು ಇಲ್ಲಿ ಮಾಡಲಲ್ಲಿ ಮಾಡಿರೋದು. ಯಾವ್ಯಾವ ಸೀಸನ್ಗೆ ಏನೇನು ಮಾಡ್ಕೋಬೇಕು ಅಂತ. ಜನವರಿಯಿಂದ ಏಪ್ರಿಲ್ ಯಾವ್ಯಾವ ಬೆಳೆಗಳು ಬರ್ತದೋ ಅವನ್ನೆಲ್ಲ ಬೆಳ್ಕೊಳ್ಳಿ. ಮೇಯಿಂದ ಆಗಸ್ಟ್ವರೆಗೆ ಏನೇನು ಬೆಳೆಗಳು ಬರ್ತದೋ ಅದನ್ನು ಬೆಳ್ಕೊಳ್ಳಿ.
ಇನ್ನು ಸೆಪ್ಟೆಂಬರಿಂದ ಡಿಸೆಂಬರ್ವರೆಗೆ ಏನೇನು ಬೆಳೆಗಳು ಬರ್ತೋ ಅದನ್ನು ಬೆಳ್ಕೊಳ್ಳಿ. ಸುಮಾರು 30 ಥರ ಬೆಳೆಗಳನ್ನು ಬೆಳ್ಕೊಬೋದು ಅಂತ ಮಾಡಿದ್ದೀವಿ. ಮತ್ತು ಅದು ಹೀಲ್ಡು ಅದನ್ನು ಇದು ಹಾಕಿಲ್ಲ ಬೇಕಾದ್ರೆ ಹಾಕೊಡ್ತೀವಿ. ನಿಮಗೆ 2.5 ಕ್ವಿಂಟೇಲಿ 40 ಅಡಿ 70 ಅಡಿಗೆ ಬೆಳ್ಕೊಂಡಿರ್ಬೇಕು. ಹೊಟ್ಟೆ ತುಂಬ ಊಟ ಮಾಡಬೇಕು ವರ್ಷ ಒಬ್ಬ ಮನುಷ್ಯ. 10 ಕ್ವಿಂಟೇಲ್ ಬೆಳ್ಕೊಂಡ್ರೆ 4 ಜನ ಹೊಟ್ಟೆ ತುಂಬ ಊಟ ಮಾಡಬಹುದು. 10 ಕ್ವಿಂಟೇಲ್ ನೀವು ಮಿಶ್ರ ಬೆಳೆ ತರಕಾರಿ ಮಾಡಿದರೆ ತಿಂಗಳು 1 ಲಕ್ಷ ಸಂಪಾದನೆ ಮಾಡ್ಬೋದು. ಆದರೆ ನೀವು ಮನಸ್ಸು ಮಾಡಬೇಕು. ಹಿಡಿಯೋದು ನಾವೇ ಕೊಡ್ತಾ ಇದ್ದೀವಿ, ಮಾರೋದು ನೀವು ಮನಸ್ಸು ಮಾಡಿದರೆ ಎಲ್ಲರಿಗೂ ಮಾರ್ಬೋದು. ಯಾರು ಬಿಡಬೇಡಿ, ತಗೊಳ್ಳೋ ಗಂಟ ಬಿಡಬೇಡಿ. ಇಲ್ಲಿ ಒಂದೇನು ಅಂದರೆ ಎಕನಾಮಿಕಲಿ ನೀವು ಇಂಪ್ರೂವ್ ಆಯ್ತೀರಿ, ಇನ್ನೊಂದು ಕಡೆ ಅವರಿಗೆ ಸಮಾಜ ಸೇವೆ ಮಾಡ್ದಂಗಾಗುತ್ತೆ, ಅವ್ರ ಆರೋಗ್ಯ ನೀವು ಕಾಪಾಡ್ದಂಗಾಗುತ್ತೆ. ಪ್ರತಿಯೊಬ್ಬ ಮನುಷ್ಯರು ಈ ಥರ ಮಾಡ್ಕೊಂಡು ಹೋದ್ರೆ ಇಡೀ ದೇಶ ಆರೋಗ್ಯವಂತ ತಾನೆ. ನಾನು ಅದಕ್ಕೋಸ್ಕರನೇ ನಮ್ಮ ಊರಿನಲ್ಲಿ ನಾನು ಒಂದು ಗುರುಕುಲ ಅಂತ ಮಾಡ್ತಾ ಇದ್ದೀನಿ. ನಮ್ಮ ಮಕ್ಕಳನ್ನ ನಾನು ಆ್ಯಕ್ಚುಲಿ ಇಬ್ಬರು ಎಲ್ಲರೂ PhD ಮಾಡಿಸಿದ್ದು ಯಾಕೆ ಅಂದರೆ ಇವತ್ತು ಗುರುಕುಲ ಮಾಡೋಕ್ಕೆ ಆಸಕ್ತಾರೆ. ನನ್ನ ಮಗಳು MSc PhD ಮಾಡಿದ್ದಾಳೆ, ನಮ್ಮ ಮಗ MSc Agriculture PhD ಮಾಡಿದರೆ, ನಮ್ಮ ಅಳಿಯ MSc Biotech PhD ಮಾಡಿದ್ದಾರೆ. ಒಂದು ಗುರುಕುಲ ಅಂದರೆ ಆರ್ಗ್ಯಾನಿಕ್ ಕಾಲೇಜ್ ಅಂತ ಮಾಡ್ತೀವಿ. ಮಾಡಿ ಇದಕ್ಕೆ ನಮ್ಮ ಹತ್ರ ಬರೋ ವಿದ್ಯಾರ್ಥಿ ಹತ್ರ ಯಾವುದೇ ಫೀಸನ್ನು ತಗೊಳ್ಳೋದು, ಮತ್ತು ಯಾವುದೇ ಊಟಕ್ಕೆ ನಾವು ಶುಲ್ಕ ತಗೊಳ್ಳೋದು, ಮನೇಲಿ ಇರೋಕ್ಕೆ ದುಡ್ಡು ತಗೊಳ್ಳೋದು. ನಾವು ಕಲಿಸ್ಕೊಡ್ತೀವಿ, ನೀವು ಕಲ್ತ್ಕೊಂಡೋಗ್ಬಿಟ್ಟು ನಿಮ್ಮ ಜಮೀನಲ್ಲಿ ಮಾಡ್ಬೋದು. ನಿಮ್ಮ ಜಮೀನಲ್ಲಿ ಮಾಡ್ಬಿಟ್ಟು ನಾನೇ ಒಂದು ಗುರುಕುಲ ಮಾಡಿದ್ದೀನಿ, ನಿಮ್ಮ ಜಮೀನಲ್ಲಿ ಒಂದು ಗುರುಕುಲ ಮಾಡ್ತೀನಿ. ಈಗ ನಾನು 100 ಜನಕ್ಕೆ ತರಬೇತಿ ಕೊಟ್ಟರೆ ಆ 100 ಜನ 100 ಜನಕ್ಕೆ ಕೊಟ್ಟರೆ ಎಷ್ಟು ಜನ ಆಯ್ತು? ಆಮೇಲೆ ಅವ್ರು 100 ಜನಕ್ಕೆ ಕೊಟ್ಟರೆ ಇಲ್ಲಿ ಉದ್ದೇಶ ಏನು ಅಂತ ಅಂದರೆ ಪ್ರತಿಯೊಬ್ಬರು ಒಳ್ಳೆಯ ಆಹಾರ ಬೆಳ್ಕೋಬೇಕು, ಪ್ರತಿಯೊಬ್ಬರು ಆರ್ಥಿಕವಾಗಿ ಸಬಲೀಕರಣರಾಗಬೇಕು. ಇವತ್ತು ಏನಾಗದೆ ಅಂದರೆ ರೈತ ಅಂದರೆ ಎಳಮಡ್ತಾನೋ ಅನ್ನಂಗಾಗ್ತದೆ. ಯಾವುದೇ ಗೌರ್ಮೆಂಟ್ ಹೋಗಲಿ ಈಗ ರೈತನಿಗೆ ಏನಂತ ಹೇಳ್ತಾರೆ, BPL ಬಿಫೋರ್ ಪಾವರ್ಟಿ ಲೆವೆಲ್. ಒಂದೂರಲ್ಲಿ ನಮ್ಮೂರಲ್ಲಿ ನಾನು ಒಬ್ಬನೇ APL, ಎಲ್ಲ BPL ಹಂಗಿಟ್ಟವ್ರೆ. ಆಗ ನೀವು ಅದನ್ನು ಊಟ ಮಾಡಬೇಕು. ನಾನು ಶ್ರೀಮಂತನಾಗ್ಬೋದು ಮತ್ತು ನಾನು ಆರೋಗ್ಯವಂತನಾಗಬೇಕು. 2 ಕಾನ್ಸೆಪ್ಟ್ ಇಟ್ಕೊಂಡು ನೀವು ಚೆನ್ನಾಗಿರ್ಬೋದು. ಮನಸ್ಸು ಮಾಡಿ ಅಷ್ಟೇ. ನೀವು ಫೋನ್ ಮಾಡಬೇಕಾದ್ರೆ ನಾನು ರಾತ್ರಿ 8 ಗಂಟೆ ಮೇಲೆ ಮಾಡಿ, ಯಾಕಂದ್ರೆ ಅಲ್ಲಿವರೆಗೆ ನಾವು ಜಮೀನಲ್ಲಿ ಇರ್ತೀನಿ. ಬೆಳಗ್ಗೆ ಸಂಜೆವರೆಗೆ ಸಾಯಂಕಾಲ ಬಂದು ಅಡುಗೆ ಮಾಡಿ ನಾನು ಒಬ್ಬನೇ ಇರೋದು. ನಮ್ಮ ಮಕ್ಕಳೆಲ್ಲ ಇಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾರೆ. ನಮ್ಮ ಮನೆಯವರು ಅಲ್ಲೇ ಅವ್ರ ಜೊತೆ ನಮ್ಮ ಮಕ್ಕಳು ನೋಡ್ಕೊಂಡು ಅಲ್ಲೇ ಇದ್ದಾರೆ. 8 ಗಂಟೆ ಮೇಲೆ ಮಾಡಿ, 8 ಗಂಟೆ ಮೇಲೆ 12 ಗಂಟೆಗೆ ಮಾಡಿ ನಾನು ಉತ್ತರ ಹೇಳ್ತೀನಿ. ಮಲಗವ್ರೆ ಅಂತ ಬೇಜಾರು ಮಾಡ್ತಾರೆ, ನಿಮ್ಗೇನೋ ಒಂದು ಡೌಟ್ ಬಂತು 12 ಗಂಟೆಗೆ ಫೋನ್ ಮಾಡಿ ನಾನು ಹೇಳ್ತೀನಿ. ಆದಷ್ಟು ಬೆಳೆಯೋದಕ್ಕೆ ಮನಸ್ಸು ಮಾಡಿ, ದಯವಿಟ್ಟು ಹೆಚ್ಚಿಗೆ ಬೇಡಿ. ಈಗ ಮಾಸ್ಟರ್ ಕೈಲಿ ನಾನು ಕೊಡ್ತೀನಿ, ಆ ಜೆರಾಕ್ಸ್ ಕಾಪಿ ಇಸ್ಕೊಂಡು ನೀವು ಮಾಡ್ಕೊಳ್ಳಿ. ಅದ್ರಲ್ಲಿ ಡೌಟ್ ಬಂದರೆ ಹೇಳಿ. ಈಗ ಬೇಡಿ. ಈಗ ನಾನು 1 ವರ್ಷ ವ್ಯವಸಾಯ ಮಾಡಿಲ್ಲ, ನೀವೊಂದು ಸೆಪ್ಟೆಂಬರ್ಗೆ ಒಂದ್ಸಲ ವಿಸಿಟ್ ಮಾಡಿ. ನಾನು 250 ಬೆಳೆಗಳು ಮಾಡ್ತಾ ಇದ್ದೀನಿ. ಈಗೆಲ್ಲ ಮಾಡಿದ್ದೆಲ್ಲ ರೈತರು ಈ ವರ್ಷ ಮಳೆ ಇಲ್ಲದೆ ಹೋದರು, 3 ವರ್ಷ ಮಳೆ ಆಗೋದು, ಮತ್ತು ಕಳ್ತನ ಮಾಡಿದ್ರು, ಬೆಂಕಿ ಹಾಕಿದ್ರು, ಎಲ್ಲ ಆಗಿದೆ. ಇದನ್ನೆಲ್ಲ ಸರಿ ಮಾಡ್ತೀನಿ. ನಮ್ಮನೇಲೂ ನಿಮ್ಮ ಮನೆಗೆ ಇರೋಲ್ಲ, ಯಾಕೆ ಬೇಕು ನಿಮಗೆಲ್ಲ ಪೆನ್ಷನ್ ಬರ್ತದೆ, ನಾವೆಲ್ಲ ಸಂಬಳ ತಗೋತೀವಿ, ನೀವು ಯಾಕೆ ಕಷ್ಟಪಡಬೇಕು ಅಂತ ನಿಲ್ಬಾರ್ದು. ಜನಗಳಿಗೆ ನಮ್ಮ ಕೈಲಾದ ಸಹಾಯ ಮಾಡಬೇಕು. ನಮಗೂ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಒಳ್ಳೆ ಆಹಾರ ಸಿಗಂಗಾಗಲಿ ಅಂತ ನಾನು ಮಾಡ್ತಾ ಇರೋದು. ಫುಡ್ಡು ದುಡ್ಡು 2 ಕಾನ್ಸೆಪ್ಟ್. ಒಂದು ಫುಡ್ಗೆ ಆಹಾರ 30 ಬೆಳೆ ಬೆಳೆಯೋ ಮಾಡಲ್ ಮಾಡಿದ್ದೀನಿ, ಅದನ್ನು ಕೊಡ್ತೀನಿ. ದುಡ್ಡಿಗೆ ನೀವು 5 ಗುಂಟೆ ನೀವು ಮಾಡಿದರೆ ಒಂದು ತಿಂಗಳಿಗೆ 50,000 ಸಂಪಾದನೆ ಮಾಡ್ಬೋದು. ಅದ್ರ ಮೇಲೆ ಮಾಡೋದು ನಿಮ್ಮ ಕೆಪಾಸಿಟಿ. ಆದರೆ ನಾನು ಹೇಳೋದು ಏನಪ್ಪ ಅಂದರೆ, ನೀವು ನಾನು ಮಾಡ್ತೀನಿ ಅನ್ನೋ ಶಕ್ತಿ ಇಟ್ಟು ಬಂದರೆ
ವ್ಯವಸಾಯದಲ್ಲಿ ಎಷ್ಟು ಕೋಟಿ ಬೇಕು ಅಂತ ನಾನು ಕೇಳಿದೆ. ಇಲ್ಲೂ ಸಹ ಎಷ್ಟು ಕೋಟಿ ಬೇಕಾದ್ರೂ ಸಂಪಾದನೆ ಮಾಡಬಹುದು, ಮನಸ್ಸು ಮಾಡಬೇಕು. ನೋಡಿ, ಒಬ್ಬ ರೈತ ಸುಮಾರು 60 ಎಕರೆ ಜಮೀನು ಇಟ್ಟಿರ್ತಾರೆ. ವ್ಯವಸಾಯದಲ್ಲಿ ಏನೂ ತಗೊಳಕ್ಕಾಗಲ್ಲ, ನಮಗೇನು ಬಂತು ಇಲ್ಲ, ತಗೊಳಕ್ಕಾಗಲಿಲ್ಲ ಆದಾಯ. ಆದರೆ 90 ಮರ ಟೀಕ್ ಮರನ ಇಟ್ಟಿರ್ತಾರೆ. ಅವನು 65 ವರ್ಷ 70 ವರ್ಷ ಆದಮೇಲೆ ಕೆಲವು ಮರಗಳನ್ನು ಮಾರ್ತಾನೆ. ಒಂದು ಮರ 50,000 ರೂಪಾಯಿನಾಗ ಹೋಗುತ್ತೆ, 45 ಲಕ್ಷ ರೂಪಾಯಿ ಬರುತ್ತೆ. ಅವನು ಏನೂ ಮಾಡಿಲ್ಲ, ಅದನ್ನ ನೆಟ್ಟಿದ್ದ ಬಿಟ್ಟಿದ್ದ ಅಷ್ಟೇ. ಈಗ ಒಂದು ಸಣ್ಣ ಇದು ಪ್ರಯೋಗ ಮಾಡಿಕೊಂಡು ಅಷ್ಟೇ. ಈಗ ನಾನು 1000 ಗಿಡ ಟೀಕ್ ಹಾಕಿದೆ, ಒಂದು 850 ಗಿಡ ಇದೆ ಉಳ್ಕೊಂಡಿದ್ದೆ. ಒಂದು 1000 ಟೀಕ್ ಹಾಕಿದೆ, ಒಂದು 5 ಸಿಲ್ವರ್ ಒಂದು 5-6 ಉಳ್ಕೊಂಡಿದ್ದೆ. ಈಗ ಎಲ್ಲ ಥರದ ಮರಗಳನ್ನು ಹಾಕಬೇಕು ಅಂತ ಮಾಡಿದ್ದೆ. ಅದಕ್ಕೆಲ್ಲ ಮರಗಳ ಬೇಸಾಯದಲ್ಲಿ ಹೇಳ್ತಾ ನಿಮಗೆ ಅದನ್ನು ಕೇಳ್ಕೊಳ್ಳಿ. ಮತ್ತು ಇದುವರೆಗೆ ಇಷ್ಟು ಟೈಮ್ವರೆಗೆ ನಾನು ಹೇಳಿದ್ರಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ, ಇಲ್ಲ ಏನು ತಿಳ್ಕೊಂಡಿದ್ರೆ ಯಾರಾದರೂ ನಿಂತ್ಕೊಂಡು ಹೇಳಿ. ಇಲ್ಲಿವರೆಗೆ ನಾನು ಹೇಳಿದ್ರಲ್ಲಿ ಏನಾರ ಪ್ರಶ್ನೆಗಳಿದ್ರೆ ಕೇಳಿ. ಕೆಲವರು ಭಾಳ ಲೇಟಾಗಿ ಬಂದರೆ ಏನು ಗೊತ್ತಾಗಲಿಲ್ಲ. APMC ಗ್ರೌಂಡಲ್ಲಿ ಅವ್ರ ನಂಬರ್ ಬೇಕಾದ್ರೆ ಕರೀತೀನಿ, ಅಲ್ಲಿ ತಗೊಳ್ಳಿ. ಯಾವರು? ಚಿಕ್ಕಮಗಳೂರು ಕಳಿಸ್ತಾರೆ, ಅವ್ರಿಗೆ ಫೋನ್ ಮಾಡಿ ಕೊರಿಯರ್ ಮಾಡ್ತಾರೆ. ಚಿಕ್ಕ ಪ್ಯಾಕೆಟ್ ಮಾಡಿದ್ದಾರೆ, ಕಳಿಸ್ಕೊಡ್ತಾರೆ. ನಾನು ಹೇಳೋದು ವ್ಯವಸಾಯದಲ್ಲಿ ಬದುಕಬಹುದಾ ಇಲ್ವಾ? ಎಲ್ಲರೂ ಏನು ಪರಿಸರ ಹೇಳ್ತಾರೆ ಅಂದರೆ ವ್ಯವಸಾಯ ಮಾಡಬೇಕಾಗಲ್ಲ ಅಂತಲೂ ಹೇಳ್ತಾರೆ. ಇನ್ನೊಂದು ಡೈಲಾಗ್ ಹೇಳ್ತಾರೆ, ವ್ಯವಸಾಯ ಮಾಡಿ ಹೇಳ್ತಾರೆ. ಜನರಲ್ಲ ತಾನೇ ಹೇಳೋದು. ಆದರೆ ನಾನು ಹೇಳ್ತೀನಿ, ಈಗ ವ್ಯವಸಾಯ ಮಾಡಿ ನೀವೆಲ್ಲ ಸಾಯೋದು ಬೇಡಪ್ಪ, ಯಾರು ವ್ಯವಸಾಯ ಮಾಡೋದೇ ಬೇಡ. ಇಲ್ಲಿ ಒಂದು 50-60 ಜನ ಇದ್ದೀವ, ಎಷ್ಟೇ ಜನ ಪ್ರಪಂಚದಲ್ಲಿ ಇದ್ದಾನೆ, 60 ಜನ ವ್ಯವಸಾಯ ಮಾಡಲ್ಲ. ತುಂಬಾ ಜನ ಇದ್ದಾರೆ. ಇದರ ವಿಷಯಕ್ಕೆ ನಾನು ಹೇಳ್ತಾರೆ, ರೈತರು ಕೋಟ್ಯಾಧಿಪರ ಆಗ್ಬೋದು ಒಂದೇ ವರ್ಷದಲ್ಲಿ. ನೋಡಿ, ಒಂದು ಬೆಡ್ಡಲ್ಲಿ 100 ಲೈನ್ ಸ್ವಲ್ಪ ಬೆಳೀತೀವಿ. 100 ಲೈನ್ ಸಿಂಪಲ್ ಆಗಿ ಹೇಳ್ತೀನಿ. 100 ಲೈನ್, ಒಂದು ಲೈನ್ಗೆ 250 ಗ್ರಾಮ್ ಬರುತ್ತೆ. 100 ಲೈನ್ಗೆ 25 kg ಬರುತ್ತೆ. ಗಿಡ ತರಕಾರಿ ಟೊಮಾಟೊ, ಬದನೆ, ಮೆಣಸಿನ್ಕಾಯಿ, ಬೆಂಡೆ, ಬೀನ್ಸು, ಈ ಥರ ಒಂದು 50 ಗಿಡ ಹಾಕ್ತೀವಿ. ಒಂದು ಗಿಡದಲ್ಲಿ 5 kg ಇಳುವರಿ ತೊಗೊಳಕ್ಕಾಗಲ್ಲ. ಇಷ್ಟೆಲ್ಲ ಫಲವತ್ತತೆ ಮಾಡಾದ್ಮೇಲೆ 5 kg ತಗೊಂಡ್ರೆ 250 kg ಬರುತ್ತೆ. ಗಿಡ ತರಕಾರಿ ಬರುತ್ತೆ. ಗೆಡ್ಡೆ ತರಕಾರಿ ಒಂದು 200 ಗಿಡ ಇರುತ್ತೆ, ಒಂದು 125 ಗ್ರಾಮ್ ಒಂದು ಗೆಡ್ಡೆ ಬರ್ತದೆ. ಕ್ಯಾರೆಟ್, ಮೂಲಂಗಿ, ಈ ಥರ 4 kg ಎಲ್ಲ ಬರ್ತದೆ. 125 ಗ್ರಾಮ್ ತಗೊಂಡಿದ್ದೇವೆ, 25 kg. ಬಳ್ಳಿ ತರಕಾರಿ ಒಂದು 15 ಗಿಡ ಇರುತ್ತೆ, ಒಂದು 5 kg. ಹೀರೆಕಾಯಿ, ಸೋರೆಕಾಯಿ, ಪಡವಲಕಾಯಿ ಒಂದು ಗಿಡ 5 kg ಕೊಟ್ಟರೆ 75 kg. ಆಮೇಲೆ ಬಹುವಾರ್ಷಿಕ ತರಕಾರಿಗಳು, ಬಹುವಾರ್ಷಿಕ ಅಂದರೆ ನುಗ್ಗೆ, ಕರಿಬೇವು ಈ ಥರ ಮಾಡ್ತೀವಿ, ಅದೊಂದು 25 kg.
ಬೆಡ್ಡಲ್ಲಿ 100 ಅಡಿ ಉದ್ದ 3 ಅಡಿ ಅಗ್ರ ಒಂದು ಬೆಡ್ಡಲ್ಲಿ 4 kg ಇಳುವರಿ ಬರುತ್ತೆ. ನಾವು ಸರಾಸರಿ 50 ರೂಪಾಯಿನ ಹಾಕ್ತೀವಿ. 50 ರೂಪಾಯಿನ ಹಾಕಿದ್ರೆ ನಿಮಗೆ ಒಂದು ಬೆಡ್ಡಲ್ಲಿ 20,000 ಆದಾಯ ಬರುತ್ತೆ. ನಮ್ಮ ಹತ್ರ ಇರೋದು 100 ಬೆಡ್ಡು. 100 ಬೆಡ್ಗೆ 4 ತಿಂಗಳಿಗೆ 20 ಲಕ್ಷ ಬಂತು. 20 ಲಕ್ಷ ಬಂತು. ಅದು 3 ಬೆಳೆ ಮಾಡ್ಕೊಂಡು ತರಕಾರಿ ಬೆಳೆ 4 ತಿಂಗಳು ಒಂದೊಂದು ಬೆಳೆ ಅಂತ ಒಟ್ಟು 60 ಲಕ್ಷ ಆಯಿತು. 60 ಲಕ್ಷ ಆಯಿತು ಅಂದರೆ 1 ವರ್ಷಕ್ಕೆ 1 ಎಕರೆಗೆ 60 ಲಕ್ಷ ಆದರೆ 1 ತಿಂಗಳಿಗೆ 5 ಲಕ್ಷ ಆಯಿತು. ಇದು 1 ಎಕರೆಗೆ. 2 ಎಕರೆಗಾದರೆ 10 ಲಕ್ಷ ಆಯಿತು. ಅದೇ 12 ತಿಂಗಳಿಗೆ ಎಷ್ಟಾಯಿತು? 1,20,00,000 ಆಯಿತು. ಇಲ್ಲಿ ನಾನು ಇಳುವರಿನೂ ಜಾಸ್ತಿ ಆಗಿಲ್ಲ, ರೇಟು 50 ರೂಪಾಯಿ ಹಾಕಿದ್ದೀನಿ ಅವರೇಜ್ ಸರಾಸರಿ ರೇಟ್. ಮಿಕ್ಸ್ ತರಕಾರಿ ಕೇಳಿದ್ರೆ 50 ರೂಪಾಯಿ 70 ರೂಪಾಯಿ ಎಲ್ಲ ಹೇಳ್ತಾರೆ. ಅದೇ ರೇಟ್ ಹಾಕಿದ್ದೀನಿ 50 ರೂಪಾಯಿ. ಈಲ್ಡು ನಾವು ಭಾಳ ಕಡಿಮೆ ಹಾಕಿದ್ದೀವಿ ಎಲ್ಲ. ಈ ಥರ ನೀವು 1 ಕೋಟಿ ಸಂಪಾದನೆ ಮಾಡಿ 2 ಎಕರೆ ಮಾಡಿದ್ರೆ 1 ಕೋಟಿ ಸಂಪಾದನೆ ಸರ್. 1 ಎಕರೆ 60 ಲಕ್ಷ ಇನ್ನೊಂದು 10 ಎಕರೆ 50 ಥರ ಎಲ್ಲ ವೆರೈಟೀಸ್. ಮತ್ತೆ ಬಾರ್ಡರ್ ಸುತ್ತ ಫಾರೆಸ್ಟ್ರಿ ಮರಗಳು ಜಮೀನು ಸುತ್ತ ಒಂದರಲ್ಲ ಎಲ್ಲ ಥರದ್ದು. ಈಗ ಅದ್ರ ಬಗ್ಗೆನೇ ಹೇಳ್ತಾರೆ. ಮತ್ತೆ ಒಂದು 2-3 ಗುಂಟೆಯಲ್ಲಿ ಔಷಧಿ ಬೆಳೆಗಳು ಬೆಳ್ಕೊಂಡು ನೀವು ಅಂಗಡಿಗೆಲ್ಲ ಒಂದು ಔಷಧಿ ತಗೊಳ್ಳೋದು ನಿಮ್ಮ ಹತ್ರನೇ ಎಲ್ಲ ಔಷಧಿಗಳು ಸಿಗುತ್ತೆ. ಮತ್ತು ಆರ್ನಮೆಂಟಲ್ ಕ್ರಾಪ್ಸ್ ಅಲಂಕಾರಿಕ ಗಿಡಗಳು ಅದು ಬೆಳ್ಕೊಂಡು ಬದುಗಳ ಮೇಲೆ ಈ ವಾಣಿಜ್ಯ ಬೆಳೆಗಳು ಬೆಳ್ಕೊಳ್ಳಿ. ಈಗ ರೇಷ್ಮೆ ಬೆಳಿಬೇಕು, ಅದಕ್ಕಾಗಿ ಜಮೀನು ಇಟ್ಕೊಳಕ್ಕೆ ಹೋಗ್ಬೇಡಿ. ಅಲ್ಲಲ್ಲೇ ಒಂದು ಮರಗಳು ಹಾಕಿ ರೇಷ್ಮೆ ಮರಗಳು ಮಾಡ್ಕೊಂಡು ಅದರಲ್ಲಿ ಹುಳ ಮೇಯಿಸಿ. ಮತ್ತು ನುಗ್ಗೆ ಹಾಕೊಳ್ಳಿ. ನುಗ್ಗೆ ಇದರೊಳಗಡೆ ಬರ್ತದೆ. ಇನ್ನು ವಾಣಿಜ್ಯ ಬೆಳೆಗಳು ಸುಮಾರಿದೆ. ಬೀದರಿದೆ, ಹೀಗಿದೆ. ವೆಜಿಟೇಬಲ್ ಮಾಡಲ್ ಇರ್ತಲ್ಲ. ಹಾಂ, ಸ್ಟಾರ್ಟಿಂಗ್ ಮಾಡಿದ್ರೆ ಸ್ಟಾರ್ಟಿಂಗು ಎಷ್ಟಿಂದ 1 ಎಕರೆ ಮಾಡಿದ್ರೆ 2 ಗುಂಟೆ ಮಾಡಿ 1 ವಾರಕ್ಕೆ. 2 ನಾವು ಊಟ ಕೊಡ್ತೀವಿ, ಇರಕ್ಕೆ ಸ್ಥಳ ಕೊಡ್ತೀವಿ. ನಾಗಮಂಗಲ ನಮ್ಮದು ನಾಗಮಂಗಲ ತಾಲೂಕು. ನಾಗಮಂಗಲ ತಾಲೂಕು. ಹಾಂ, ಈಗ ಶುರು ಮಾಡೋದು. ಈಗ ಹೋಗ್ತಾ ಇದ್ದೀನಿ. ನನಗೆ ಎಲ್ಲ ಒಂದು ಫೋಟೋ ತಗೊಳಕ್ಕೆ ಕೊಟ್ಬಿಟ್ಟು ಕಡಿಮೆ ಇದೆ.